व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇವತ್ತು ವಿಡಿಯೋ ಇರೋದಿಲ್ಲ, ಬರೀ ಆಡಿಯೋದಿಂದ ಪಾಠ ಮಾಡ್ತೇನೆ. ನಾವು ಇಲ್ಲಿ ತನಕ ನೋಡಿದಂತೆ, ಅಂದ್ರೆ 2ನೇ ಅಧ್ಯಾಯದ 106ನೇ ಶ್ಲೋಕದ ತನಕ ನೋಡಿದಂತೆ, ವಿಶೇಷವಾಗಿ ಭಗವದ್ಗೀತೆಯ ಅನೇಕ ವಚನಗಳ ಮೂಲಕ ಮಧ್ವಾಚಾರ್ಯರು ಪರಮಾತ್ಮನನ್ನು ಸರ್ವೋತ್ತಮ, ಪರಮಾತ್ಮನನ್ನು ಆ ರೀತಿಯಾಗಿ ತಿಳಿದವರೇನೆ ನಿಜವಾದಂತಹ ಜ್ಞಾನಿಗಳು. ಅಜ್ಞಾನಿಗಳು ಪರಮಾತ್ಮನನ್ನ ಆ ರೀತಿಯಾಗಿ ತಿಳಿಯೋದಿಲ್ಲ. ಅವರು ತಿಳಿಯೋದು ಹೇಗೆ? ನಾನೇ ಪರಮಾತ್ಮ, ನಾನೇ ಸ್ವತಂತ್ರ, ನಾನೇ ಅತ್ಯಂತ ಬಲಶಾಲಿ, ನಾನೇ ಅತ್ಯಂತ ಸುಖವಂತ, ನನ್ನಷ್ಟು ಶ್ರೀಮಂತ ಯಾರು ಇಲ್ಲ ಅಂತ ಆ ರೀತಿಯಾಗಿ ತಿಳಿತಾರೆ. ಅವರು ತಾಮಸ ಪ್ರವೃತ್ತಿಯ ಜನರು. ಅವರನ್ನು ನಾನು ಮುಂದೆ ಅಂಧಂತಮಸ್ಸಿಗೆ ಹಾಕ್ತೇನೆ ಅಂತ ಸ್ವಯಂ ಪರಮಾತ್ಮನೇ ಹೇಳ್ತಾನೆ. ಕ್ಷಿಪಾಂ ಯಜಸ್ರಂ ಅಶುಭಾನ್ ಆಸುರೀಶ್ವಯೋನಿಶೋ ತಥೋ ಯಾಂತಿ ಅಧಮಾಂ ಗತಿಂ. ಹೀಗೆ ಪರಮಾತ್ಮ ಸಜ್ಜನರಿಗೆ ಮತ್ತು ದುರ್ಜನರಿಗೆ, ಒಳ್ಳೆಯ ಜ್ಞಾನಕ್ಕೆ ಮತ್ತು ಕೆಟ್ಟ ಜ್ಞಾನಕ್ಕೆ ಇರುವ ಅಂತರಗಳನ್ನ ಗೀತೆಯ ಮೂಲಕ ತಿಳಿಸಿದ್ದ. ಅದನ್ನು ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ತಿಳಿಸಿದ್ದರು. ಮುಂದೆ ಮಹಾಭಾರತ ಗ್ರಂಥದಲ್ಲಿ ಬರುವಂತಹ ಶಾಂತಿ ಪರ್ವ ಅಂತ ಒಂದು ಭಾಗ, ಆ ಶಾಂತಿ ಪರ್ವದ ಒಳಗಡೆ ಮತ್ತೊಂದು ಉಪಪರ್ವ ಅಂತ, ಸಣ್ಣ ಪರ್ವ, ಮೋಕ್ಷ ಧರ್ಮ ಪರ್ವ ಅಂತ, ಅದರಲ್ಲಿ ಬರುವಂತಹ ಸುಮಾರು 8 ಶ್ಲೋಕಗಳನ್ನ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಅದರ ಮೂಲಕ ಪರಮಾತ್ಮನನ್ನು ಸರ್ವೋತ್ತಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ ಸರ್ವೇಶ್ವೇತೇಷು ರಾಜೇಂದ್ರ ಜ್ಞಾನೇಶ್ವೇತದ್ವಿಶಿಷ್ಯತೆ. ಜ್ಞಾನೇಶ್ವೇತೇಷು ರಾಜೇಂದ್ರ ಸಾಂಖ್ಯ ಪಾಶುಪತಾದಿಷು ಯಥಾ ಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪರಃ. ಪದಚ್ಛೇದ ಹೀಗಿದೆ: ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣಃ ಸ್ವಯಂ ಸರ್ವೇಷು ಏತೇಷು ರಾಜೇಂದ್ರ ಜ್ಞಾನೇಷು ಏತತ್ ವಿಶಿಷ್ಯತೆ. ಜ್ಞಾನೇಷು ಏತೇಷು ರಾಜೇಂದ್ರ ಸಾಂಖ್ಯಪಾಶುಪತಾದಿಷು ಯಥಾ ಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣಃ ಪರಃ. ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಪ್ರಧಾನವಾಗಿ ಹೇಳಿಕೊಟ್ಟಿರೋದು 2 ಶ್ಲೋಕಗಳು. ಪಂಚರಾತ್ರ ಎಂಬುದು ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ. ಪಂಚರಾತ್ರವನ್ನು ರಚನೆ ಮಾಡಿದಂಥವನು ಸಾಕ್ಷಾತ್ ಪರಮಾತ್ಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಪ್ರಸಂಗ ಯಾಕೆ ಬಂತು, ಇದನ್ನು ಹೇಳುವಂತ ಪ್ರಸಂಗ ಅಂತ ನಾವು ಮಹಾಭಾರತವನ್ನು ನೋಡಿದಾಗ, ಯಾವ ಜನಮೇಜಯ ಎನ್ನುವಂತಹ ರಾಜ, ಜನಮೇಜಯ ರಾಜ ತಾನೇನ್ ಮಾಡ್ತಾನೆ, ವೈಶಂಪಾಯನರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಜ್ಞಾನಾನ್ಯೇತಾನಿ ಭಿನ್ನಾನಿ ಉತಾಹೋ ನೇತಿ ಚೋಚ್ಯತಾಂ ಎಂಬುದಾಗಿ ಜನಮೇಜಯ ರಾಜ ಕೇಳ್ತಾ ಇದ್ದಾನೆ. ಜಗತ್ತಿನಲ್ಲಿ 4 ಶಾಸ್ತ್ರಗಳು ನಮಗೆ ಪ್ರಧಾನವಾಗಿ ಕಾಣಿಸ್ತವೆ. ಒಂದು ಸಾಂಖ್ಯಶಾಸ್ತ್ರ, ಒಂದು ಯೋಗಶಾಸ್ತ್ರ, ಇನ್ನೊಂದು ಪಾಶುಪತ ಶಾಸ್ತ್ರ, ಇನ್ನೊಂದು ವೇದ ಅರಣ್ಯಕ ಅಂತ. ಹೀಗೆ 4 ಶಾಸ್ತ್ರಗಳು ಕಾಣಿಸ್ತವೆ. ಇವುಗಳೆಲ್ಲವೂ ಕೂಡ
ಒಂದೇ ವಿಷಯವನ್ನು ಹೇಳಲಿಕ್ಕೆ ಹೊರಟಿದೆಯಾ ಅಥವಾ ಬೇರೆ ಬೇರೆ ಭಿನ್ನ ಭಿನ್ನವಾದಂತಹ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾವ ಅಂತ ಅವನು ಕೇಳುವಂತಹ ಪ್ರಧಾನ ಪ್ರಶ್ನೆ. ವೈಶಂಪಾಯನರನ್ನು ಕೇಳ್ತಾನೆ, ಈ ಸಾಂಖ್ಯ, ಯೋಗ, ಪಾಶುಪತ ಮತ್ತು ವೇದಾರಣ್ಯಕಗಳು ಇವುಗಳು ಒಂದನ್ನೇ ಹೇಳಿಕ್ ಹೊರಟಿದ್ದಾವ ಅಥವಾ ಬೇರೆ ಬೇರೆ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಹೊರಟಿದ್ದಾವ ಅಂತ ಅವನು ಕೇಳ್ತಾನೆ. ಇಲ್ಲಿ ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಕೇವಲ 4 ಕಾಣಿಸುತ್ತೆ. ಸಾಂಖ್ಯ 1, ಯೋಗ 2, ಪಾಶುಪತ 3, ವೇದಾರಣ್ಯಕ 4 ಅಂತ. ಆದರೆ ವ್ಯಾಖ್ಯಾನಕಾರರು ತಿಳಿಸುವಂತೆ ವೇದಾರಣ್ಯಕ ಎನ್ನುವಂತಹ ಪದದಿಂದಾಗಿ ವೇದ, ಉಪನಿಷತ್ತು, ಎಲ್ಲ ಪುರಾಣಗಳು, ಮಹಾಭಾರತ ಮತ್ತು ಪಂಚರಾತ್ರ ಇವುಗಳನ್ನು ಇಟ್ಕೊಳ್ಬೇಕು ಅಂತ. ಅಂದ್ರೆ ಅದನ್ನೇ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಪಂಚರಾತ್ರಾಗಮ ಆಗಲಿ, ಮಹಾಭಾರತ, ಪುರಾಣ ಎಲ್ಲವೂ ಕೂಡ ವೇದಕ್ಕೆ ಅನುಸಾರಿಯಾಗಿ ರಚನೆ ಮಾಡಿದ್ದು. ವೇದದಲ್ಲಿ ಹೇಳಿದ್ದನ್ನೇ ಇನ್ನೊಂದು ರೀತಿಯಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ವೇದಾರಣ್ಯಕ ಎನ್ನುವ ಪದದಿಂದಾಗಿ ವೇದ, ಉಪನಿಷತ್ತು, ಪಂಚರಾತ್ರ, ಮಹಾಭಾರತ, ಪುರಾಣ ಎಲ್ಲವನ್ನು ಕೂಡ ಇಟ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ. ಹಾಗಾಗಿ ಏನಾಯ್ತು, ಒಟ್ಟು 4 ಭಾಗ ಆಯಿತು. ಸಾಂಖ್ಯಶಾಸ್ತ್ರ 1, ಯೋಗಶಾಸ್ತ್ರ 1, ಪಾಶುಪತಾಗಮ 1, ಕೊನೆಯದ್ದು ವೇದ ಮತ್ತು ವೇದವನ್ನು ಅನುಸರಿಸಿ ಬರೆದಂತಹ ಮಹಾಭಾರತ, ಪುರಾಣ, ಪಂಚರಾತ್ರಗಳು. ಇವೆಲ್ಲವೂ ಕೂಡ ಒಂದೇ ವಿಷಯವನ್ನು ಹೇಳ್ತಾ ಇದ್ದಾವ ಅಥವಾ ಬೇರೆ ಬೇರೆ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾವ? ಒಂದೇ ವಿಷಯ ಹೇಳ್ತಾ ಹೊರಟಿದ್ರೆ ಅದರ ಚಿಂತೆ ಇಲ್ಲ. ಬೇರೆ ಬೇರೆ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ಯಾ ಅಂತ ಹೇಳಿದ್ರೆ ಅದರಲ್ಲಿ ಯಾವುದು ಶ್ರೇಷ್ಠ ಅಂತ. ಯಾಕಂದ್ರೆ ಸಾಂಖ್ಯವೇ ಒಂದು ವಿಷಯವನ್ನು ಹೇಳುತ್ತೆ, ಯೋಗಶಾಸ್ತ್ರವೇ ಒಂದನ್ನು ಹೇಳುತ್ತೆ, ಪಾಶುಪತ ಇನ್ನೊಂದನ್ನು ಹೇಳುತ್ತೆ, ವೇದ ಮತ್ತು ಪಂಚರಾತ್ರ ಅವುಗಳೆಲ್ಲ ಕೂಡ ಒಂದು ವಿಚಾರವನ್ನು ತಿಳಿಸುತ್ತೆ. ಹಾಗಾಗಿ 4 ಶಾಸ್ತ್ರಗಳು ಬೇರೆ ಬೇರೆ ವಿಚಾರ ತಿಳಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಇಷ್ಟು ಯಾವ ಜನಮೇಜಯರಾಜರ ಪ್ರಶ್ನೆ. ಇಷ್ಟು ಹೇಳಿದಾಗ ವೈಶಂಪಾಯನರು ಹೇಳ್ತಾರೆ, ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಜ್ಞಾನಾನ್ಯೇತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ. ಇದು ವೈಶಂಪಾಯನರ ಮಾತು. ಅವ್ರು ಹೇಳ್ತಾರೆ, ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ಪಾಶುಪತ ಶಾಸ್ತ್ರ ಮತ್ತು ವೇದಾರಣ್ಯಕ ಪದದಿಂದ ಹಿಂದೆ ಹೇಳಿದಂತೆ ಪಂಚರಾತ್ರ, ಮಹಾಭಾರತ, ಪುರಾಣ ಎಲ್ಲ ತಗೊಳ್ಬೇಕು. ಅವೆಲ್ಲವೂ ಕೂಡ ಜ್ಞಾನಾನಿ ಏತಾನಿ ಭಿನ್ನಾನಿ, ಇವೆಲ್ಲವೂ ಕೂಡ ಭಿನ್ನ ಭಿನ್ನವಾದಂತಹ ವಿಚಾರಗಳನ್ನು ತಿಳಿಸ್ತಾ ಇದ್ದಾವೆ. ಸಾಂಖ್ಯಯೋಗದ ಸಬ್ಜೆಕ್ಟೇ ಬೇರೆ, ಯೋಗಶಾಸ್ತ್ರದ ಸಬ್ಜೆಕ್ಟೇ ಬೇರೆ, ಪಾಶುಪತಾಗಮದ ಸಬ್ಜೆಕ್ಟೇ ಬೇರೆ, ವೇದಗಳ ವಿಚಾರವೇ ಬೇರೆ. 4 ಶಾಸ್ತ್ರಗಳು ಕೂಡ ಬೇರೆ ಬೇರೆ ವಿಚಾರಗಳನ್ನು ತಿಳಿಸ್ತಾ ಇದ್ದಾವೆ. ನಾತ್ರ ಕಾರ್ಯ ವಿಚಾರಣ, ಇದರಲ್ಲಿ ವಿಚಾರ ಮಾಡುವಂತ ಅವಶ್ಯಕತೆನೇ ಇಲ್ಲ. ಇವೆಲ್ಲವೂ ಕೂಡ ಬೇರೆ ಬೇರೆದನ್ನೇ ಹೇಳ್ತಾ ಇದ್ದಾವೆ, ಭಿನ್ನಾನಿ. ಸರಿ, ಹಾಗಾದ್ರೆ ಅದ್ರಲ್ಲಿ ಯಾವುದು ಶ್ರೇಷ್ಠ ಅಂತ ಅವನ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತ ನಾರಾಯಣ ಸ್ವಯಂ ಸರ್ವೇ ಶ್ವೇತೇಶು ರಾಜೇಂದ್ರ ಜ್ಞಾನೇ ಶ್ವೇತ ವಿಶಿಷ್ಯತೆ. ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳಿದ್ರೆ ಪಂಚರಾತ್ರಾಗಮ ಎನ್ನುವುದು ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆ ಅಂತ ಹೇಳಿದ್ರೆ ಕೃತ್ಸ್ನಸ್ಯ ಸಮಗ್ರವಾದಂತಹ ಪಂಚರಾತ್ರಾಗಮವನ್ನ ವಿಶೇಷವಾಗಿ ವಕ್ತ ನಾರಾಯಣ ಸ್ವಯಂ, ಸಾಕ್ಷಾತ್ ನಾರಾಯಣ ರೂಪಿಯಾದಂತಹ ಪರಮಾತ್ಮನೇನೆ ಅದನ್ನು ರಚನೆ ಮಾಡಿದ್ದಾರೆ. ಯಾವ ಪಂಚರಾತ್ರಾಗಮವನ್ನ ಸಾಕ್ಷಾತ್ ಪರಮಾತ್ಮನೇ ರಚನೆ ಮಾಡಿದ್ದಾನೆ. ಹಾಗಾಗಿ ಸರ್ವೇಶ್ವೇತೇಶು ರಾಜೇಂದ್ರ ಜ್ಞಾನೇಶ್ವೇತತೆ ವಿಶಿಷ್ಯತೆ. ಎಲ್ಲ ಶಾಸ್ತ್ರಗಳಲ್ಲಿ ಈ ಪಂಚರಾತ್ರ ಆಗಮ ಎನ್ನುವುದು, ಪಂಚರಾತ್ರ ಗ್ರಂಥ ಎನ್ನುವುದು ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಕರೆಸಿಕೊಳ್ಳುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಜ್ಞಾನೇಶ್ವೇತೇಶು ರಾಜೇಂದ್ರ ಸಾಂಖ್ಯ ಪಾಶುಪತಾದಿಷು ಯಥಾ ಯೋಗಂ ಯಥಾ ನ್ಯಾಯಂ ನಿಷ್ಠಾ ನಾರಾಯಣ ಪರಹ ಅಂತ. ಹಾಗಾದ್ರೆ ನಾವು ಸಾಂಖ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲೇಬಾರದ ಅಥವಾ ಯೋಗಶಾಸ್ತ್ರವನ್ನು ಓದಲೇಬಾರದ ಅಂತ ಹೇಳಿದ್ರೆ ಅದಕ್ಕೆ ಮುಂದೆ ವೈಶಂಪಾಯನರು ಹೇಳ್ತಾ ಇದ್ದಾರೆ, ಜ್ಞಾನೇಶ್ವೇತೇಶು ರಾಜೇಂದ್ರ ಸಾಂಖ್ಯ ಪಾಶುಪತಾದಿಸು. ಅಂದ್ರೆ ಸಾಂಖ್ಯಶಾಸ್ತ್ರ ಆಗಲಿ, ಯೋಗಶಾಸ್ತ್ರ ಮತ್ತು ಪಾಶುಪತ ಶಾಸ್ತ್ರ ಇವುಗಳಲ್ಲಿ ಎಲ್ಲಾದರೂ ಕೂಡ ಒಂದು ವೇಳೆ ಪಂಚರಾತ್ರದಲ್ಲಿ ಏನನ್ನು ಹೇಳಿದ್ದಾರೋ, ವೇದದಲ್ಲಿ ಏನನ್ನು ಹೇಳಿದ್ದಾರೋ ಅದಕ್ಕೆ ಅನುಗುಣವಾಗಿ ಪರಮಾತ್ಮ ಸರ್ವೋತ್ತಮ ಎಂಬುವಂತ ವಿಚಾರವನ್ನ ತಿಳಿಸಿದ್ದರೆ ಆ ಭಾಗ ಏನಾಗುತ್ತೆ, ಪ್ರಮಾಣ ಆಗೇ ಆಗತ್ತೆ. ಇನ್ನೊಂದ್ಸಲ ಹೇಳ್ತೇನೆ, ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ಪಾಶುಪತ ಶಾಸ್ತ್ರ ಅದು ಸಂಪೂರ್ಣ ಅಪ್ರಮಾಣ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಎಲ್ಲಾದರೂ ಒಂದು ಭಾಗದಲ್ಲಿ ಅಥವಾ ಅನೇಕ ಕಡೆ ಪರಮಾತ್ಮನ ಸರ್ವೋತ್ತಮತ್ವವನ್ನ ವೇದದಲ್ಲಿ ಹೇಳಿದಂತೆ ಅಲ್ಲಿ ನಾವು ಒಂದು ವೇಳೆ ಚಿಂತನೆ ಮಾಡಿದ್ದರೆ ಅದರಿಂದ ಏನ್ ಗೊತ್ತಾಗುತ್ತೆ, ಆ ಭಾಗ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳುವಂತಹ ಭಾಗ ಅದು ಪ್ರಮಾಣ ಅಂತ ಸ್ವೀಕಾರ ಮಾಡಬೇಕು, ಉಳಿದದ್ದು ಅಪ್ರಮಾಣ ಅಂತ
ಇಷ್ಟು ವೈಶಂಪಾಯನರು ಹೇಳ್ತಾ ಇದ್ದಾರೆ. ಹೀಗೆ ಸಾಂಖ್ಯ, ಯೋಗ, ಪಾಶುಪತ ಮತ್ತು ವೇದಾರಣ್ಯಕ ಇದರಲ್ಲಿ ಯಾವ ಪಂಚರಾತ್ರಾಗಮ ಅತ್ಯಂತ ಶ್ರೇಷ್ಠವಾದದ್ದು ಅಂತ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಸಾಂಖ್ಯಶಾಸ್ತ್ರ ಅದನ್ನು ಪರಮಾತ್ಮ, ಕಪಿಲ ರೂಪಿಯಾದಂತಹ ಪರಮಾತ್ಮ ಹೇಳಿದ್ದು. ಇಲ್ಲಿ ನೋಡಿದ್ರೆ ಸಾಂಖ್ಯ ಯೋಗ ಅದು ಪ್ರಮಾಣ ಅಲ್ಲ ಅಂತ ತಿಳಿಸ್ತಾ ಇದ್ದಾರೆ. ತಾತ್ಪರ್ಯ ಏನಂತ ಹೇಳಿದ್ರೆ, ಸಾಂಖ್ಯಶಾಸ್ತ್ರ ಅಂತ ಇವತ್ತು ಕಪಿಲ ರೂಪಿಯಾದಂತಹ ಪರಮಾತ್ಮ ಹೇಳಿದಂತಹ ಶಾಸ್ತ್ರ ಒಂದೇ ಉಳಿದಿಲ್ಲ. ನಾ ಹಿಂದೆ ಒಂದ್ಸಲ ಹೇಳಿದ್ದೆ, ನಿರೀಶ್ವರ ಸಾಂಖ್ಯ ಅಂತ. ಪರಮಾತ್ಮ ಮಾಡಿದಂತಹ ಸಾಂಖ್ಯಶಾಸ್ತ್ರ ಪರಮಾತ್ಮನನ್ನು ಸರ್ವೋತ್ತಮ ಎಂಬುದಾಗಿ ತಿಳಿಸುವಂತಹ ಸಾಂಖ್ಯಶಾಸ್ತ್ರ. ಅದಾದ ಮೇಲೆ ಕಪಿಲ ಎನ್ನುವಂತಹ ಒಬ್ಬ ಋಷಿ ಸಾಂಖ್ಯಶಾಸ್ತ್ರವನ್ನು ಬರೆದರು. ಅವರು ಪರಮಾತ್ಮನೇ ಇಲ್ಲ, ಪರಮಾತ್ಮನಲ್ಲಿ ಗುಣಗಳಿಲ್ಲ, ಪರಮಾತ್ಮ ನಿರ್ಗುಣ ನಿರಾಕಾರ ಎನ್ನುವಂತಹ ಸಾಂಖ್ಯಶಾಸ್ತ್ರವನ್ನು ಬರೆದರು. ಮುಂದೆ ಅನೇಕ ಜನ ಸಾಂಖ್ಯಶಾಸ್ತ್ರಕ್ಕೆ ವ್ಯಾಖ್ಯಾನಗಳನ್ನು ಬರಿತಾ ಹೋಗ್ತಾರೆ. ಅಲ್ಲಿ ಏನ್ ಹೇಳ್ತಾರೆ, ವಿಶೇಷವಾಗಿ ಈ ಜಗತ್ತಿನ ಬಗ್ಗೆ ತಿಳಿದುಕೊಂಡ್ರೆ ಅದೇ ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ ತಿಳಿಸ್ತಾರೆ. ಅದೇ ರೀತಿಯಾಗಿ ಯೋಗಶಾಸ್ತ್ರ ಅಂತ ಇದೆ. ಇವತ್ತು ನಾವು ಅನೇಕ ಕಡೆ ಕೇಳ್ತೇವೆ, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ಬಾಬಾ ಇತ್ಯಾದಿ ಅಂತಹ ಹೆಸರನ್ನು ಇಟ್ಕೊಂಡಂಥವರು ಯೋಗದ ಮೂಲಕವೇನೆ ಎಲ್ಲವೂ ಸಾಧ್ಯ, ಯೋಗದಿಂದಲೇ ಮೋಕ್ಷ ಅಂತೆಲ್ಲ ತಿಳಿಸ್ತಾ ಹೋಗ್ತಾರೆ. ಆ ರೀತಿಯಾಗಿ ಹೇಳುವುದೇನಾಗುತ್ತೆ, ಅದು ಅಪ್ರಮಾಣ ಅಂತ ಆಗುತ್ತೆ. ಅಂದ್ರೆ ಆ ಪತಂಜಲಿ ಎನ್ನುವಂತಹ ಋಷಿ ರಚನೆ ಮಾಡಿದಂತಹ ಯೋಗಶಾಸ್ತ್ರವಾಗಲಿ ಅಥವಾ ಕಪಿಲ ಎನ್ನುವಂತಹ ಮುನಿ ಬರೆದಂತಹ ಯಾವ ಸಾಂಖ್ಯಶಾಸ್ತ್ರವಾಗಲಿ, ಅದೇ ರೀತಿ ಪಾಶುಪತಾಗಮ ಅಂತ ಹೇಳಿ ಅಲ್ಲಿ ರುದ್ರನೇ ಸರ್ವೋತ್ತಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾದ ಎಲ್ಲ ಭಾಗಗಳು ಕೂಡ ಅಪ್ರಮಾಣ ಆಗುತ್ತೆ. ಇದನ್ನು ಬಿಟ್ಟು ಹಿಂದೆ ಹೇಳಿದಂತೆ ಸಾಕ್ಷಾತ್ ಪರಮಾತ್ಮ, ಕಪಿಲ ರೂಪಿಯಾದಂತಹ ಪರಮಾತ್ಮನೇ ಬರೆದಂತಹ ಏನು ಸಾಂಖ್ಯಶಾಸ್ತ್ರ ಇದೆ, ಅದು ಅತ್ಯಂತ ಪ್ರಮಾಣವಾದದ್ದು. ಅದೇ ರೀತಿಯಾಗಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರೇ ರಚನೆ ಮಾಡಿದಂತಹ ಯೋಗಶಾಸ್ತ್ರ, ಅದು ಕೂಡ ಪ್ರಮಾಣ. ಆದರೆ ಉಳಿದ ಏನು ಪರಮಾತ್ಮನ ಅಸ್ತಿತ್ವವನ್ನು ಇಲ್ಲ ಅಂತ ಹೇಳುವಂತಹ ಶಾಸ್ತ್ರಗಳಿದ್ದಾವೆ, ಪತಂಜಲಿ ರಚನೆ ಮಾಡಿದಂತಹ ಯೋಗಶಾಸ್ತ್ರ ಇರ್ಬೋದು, ಅಥವಾ ಉಳಿದ ಕಪಿಲ ಎನ್ನುವಂತಹ ಋಷಿ ರಚನೆ ಮಾಡಿದಂತಹ ಸಾಂಖ್ಯಶಾಸ್ತ್ರ ಮತ್ತು ಪಾಶುಪತಾಗಮ, ಇವೆಲ್ಲವೂ ಕೂಡ ಅಪ್ರಮಾಣ ಅಂತ ಆಗುತ್ತೆ. ಅದರಲ್ಲೂ ಕೂಡ ಒಂದು ವೇಳೆ ಎಲ್ಲಾದರೂ ಕೆಲವು ಭಾಗಗಳಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿದ್ದರೆ ಆ ಭಾಗ ಅವಶ್ಯವಾಗಿ ಪ್ರಮಾಣ ಆಗೇ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಪಂಚರಾತ್ರ ವಿದೋ ಮುಖ್ಯಾಃ ಯಥಾಕ್ರಮ ಪರಾ ನೃಪ ಏಕಾಂತ ಭಾವೋಪಗತಾಃ ವಾಸುದೇವಂ ವಿಶಂತಿತೆ. ಪದಚ್ಛೇದ ಹೀಗಿದೆ, ಪಂಚರಾತ್ರವಿದಃ ಮುಖ್ಯಾಃ ಯಥಾಕ್ರಮ ಪರಾಃ ನೃಪ ಏಕಾಂತ ಭಾವೋಪಗತಾಃ ವಾಸುದೇವಂ ವಿಶಂತಿ ತೇ. ಇಷ್ಟು ವಿಚಾರವನ್ನು ತಿಳಿಸಿ, ಪಂಚರಾತ್ರಾಗಮ ಅತ್ಯಂತ ಶ್ರೇಷ್ಠವಾದದ್ದು ಅಂತ ತಿಳಿಸಿ, ಮುಂದೆ ವೈಶಂಪಾಯನರು ಹೇಳ್ತಾ ಹೋಗ್ತಾರೆ, ಪಂಚರಾತ್ರ ವಿದಾಹ ಅಂದ್ರೆ ವಿಶೇಷವಾಗಿ ಪಂಚರಾತ್ರ ಗ್ರಂಥವನ್ನು ಯಾರು ಸಂಪೂರ್ಣವಾಗಿ ಅಧ್ಯಯನ ಮಾಡಿರ್ತಾರೋ ಅವರು ವಿಶೇಷವಾಗಿ ಯಥಾಕ್ರಮ ಪರಾಹ. ಯಥಾಕ್ರಮ ಅಂತ ಹೇಳಿದ್ರೆ ತಾರತಮ್ಯದ ವಿಶೇಷವಾದಂತಹ ಜ್ಞಾನ ಅವರಿಗಿರುತ್ತೆ ಅಂತ. ಯಾಕಂತ ಹೇಳಿದ್ರೆ ಪಂಚರಾತ್ರಾಗಮದಲ್ಲಿ ವಿಶೇಷವಾಗಿ ತಾರತಮ್ಯದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಹಾಗೆ ನಮ್ಮ ದುರ್ದೈವ, ಇವತ್ತು ಪಂಚರಾತ್ರಾಗಮ ಸಿಗೋದು ತುಂಬಾ ಕಡಿಮೆ, ಅಂದ್ರೆ 1% ಕೂಡ ಸಿಗೋದಿಲ್ಲ, ಅಷ್ಟು ಕಡಿಮೆ ಸಿಗುತ್ತೆ. ಆದರೆ ಸಂಪೂರ್ಣವಾಗಿ ಆಚಾರ್ಯರು ತಿಳಿಸುವಂತೆ, ಹಾಗೆ ಮಹಾಭಾರತದಲ್ಲಿ ಕೂಡ ಹೇಳುವಂತೆ ಪಂಚರಾತ್ರಾಗಮದಲ್ಲಿ ಅನೇಕ ರೀತಿಯ ವಿಚಾರಗಳನ್ನ ತಿಳಿಸಿದ್ದಾರೆ. ಅದರಲ್ಲೂ ಕೂಡ ದೇವತಾ ತಾರತಮ್ಯದ ಬಗ್ಗೆ ವಿಶೇಷವಾದಂತಹ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಪಂಚರಾತ್ರ ಗ್ರಂಥವನ್ನ ಅಧ್ಯಯನ ಮಾಡಿದಂಥವರಿಗೆ ವಿಶೇಷವಾಗಿ ದೇವತಾ ತಾರತಮ್ಯದ ಬಗ್ಗೆ ವಿಶಿಷ್ಟವಾದಂತಹ ಜ್ಞಾನ ಎಂಬುದು ಅವರಿಗೆ ಇರುತ್ತೆ. ಇಂತಹ ಅವರು ಏನ್ ಮಾಡ್ತಾರೆ, ಏಕಾಂತ ಭಾವೋಪಗತಃ, ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿ, ಗಟ್ಟಿಯಾದಂತಹ ಭಕ್ತಿಯನ್ನು ಹೊಂದಿರುತ್ತಾರೆ. ಅಂತಹ ಅವರು ಕೊನೆಗೆ ವಾಸುದೇವಂ ವಿಶಂತಿದೆ, ವಾಸುದೇವ ರೂಪಿಯಾದಂತಹ ಪರಮಾತ್ಮನನ್ನ ಪ್ರವೇಶ ಮಾಡ್ತಾರೆ
ಅರ್ಥಾತ್ ವಾಸುದೇವ ರೂಪ ಪರಮಾತ್ಮನ ಮೋಕ್ಷಪ್ರದವಾದಂತಹ ರೂಪ. ಅವರು ಮೋಕ್ಷವನ್ನು ಪಡೀತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ವಾಸುದೇವ ವಾಸುದೇವ ಮಿಷಂತತೆ ಎಂಬುದಾಗಿ ಹೇಳಿದರು. ಮುಂದಿನ ಶ್ಲೋಕ. ಬಹವ ಪುರುಷಾ ಬ್ರಹ್ಮನ್ ಉತಾಹೋ ಏಕ ಏವತು ಕೋಹ್ಯತ್ರ ಪುರುಷಶ್ರೇಷ್ಠಃ ತಂ ಭವಾನ್ ವಕ್ತುಮರ್ಹತಿ. ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿರುಚ್ಯತೆ. ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಪದಚ್ಛೇದ ಹೀಗಿದೆ. ಬಹವಃ ಪುರುಷಾಃ ಬ್ರಹ್ಮನ್ ಉತ ಅಹೋ ಏಕಃ ಏವ ತು ಏಕ ಕಃ ಹಿ ಅತ್ರ ಪುರುಷಶ್ರೇಷ್ಠಃ ತಂ ಭವಾನ್ ವಕ್ತುಂ ಅರ್ಹತಿ. ನ ಏತತ್ ಇಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಾಂ ಹಿ ಯಥಾ ಏಕ ಯೋನಿಃ ಉಚ್ಯತೆ. ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಇಷ್ಟೆಲ್ಲ ಅನೇಕ ವಿಚಾರಗಳನ್ನು ತಿಳಿಸ್ತಾರೆ ವೈಶಂಪಾಯನರು. ಪಂಚರಾತ್ರ ಶ್ರೇಷ್ಠ ಹಾಗೆ ಹೀಗೆ ಅಂತೆಲ್ಲ. ಅದಾದ ಮೇಲೆ ಮತ್ತೆ ಅವನಿಗೆ ಪ್ರಶ್ನೆ ಬರುತ್ತೆ. ಬಹವ ಪುರುಷ ಬ್ರಹ್ಮನ್ ಉತಾಹೋ ಏಕೈವತು ಅಂತ. ಜ್ಞಾನಿಗಳೇ ಬ್ರಹ್ಮನ್ ಅಂತ ಹೇಳಿ ಜ್ಞಾನಿಗಳೇ. ಜಗತ್ತಿನಲ್ಲಿ ಅನೇಕ ಜನ ಪುರುಷರಿದ್ದಾರ ಅಥವಾ ಒಬ್ಬರೇ ಇದ್ದಾರ? ಬಹವ ಪುರುಷ ಬ್ರಹ್ಮನ್ ಉತ ಅಹೋ ಏಕೈವತು. ಬಹುಜನರಿದ್ದಾರ ಅಥವಾ ಏಕೈವ ಒಬ್ಬರೇ ಇದ್ದಾರ? ಅನೇಕ ಜನ ಇದ್ದರೆ ಕೋಖ್ಯತ್ರ ಪುರುಷ ಶ್ರೇಷ್ಠ. ಅವರಲ್ಲಿ ಪುರುಷೋತ್ತಮನಾದಂಥವನು ಶ್ರೇಷ್ಠ ಪುರುಷ ಯಾರು? ಅದನ್ನ ಭವಾನ್ ವಕ್ತುಮರ್ಹತಿ, ದಯವಿಟ್ಟು ಅದನ್ನು ನೀವು ನನಗೆ ಹೇಳಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಜಗತ್ತಿನಲ್ಲಿ ಅನೇಕ ಜನ ಪುರುಷರಿದ್ದಾರ ಅಥವಾ ಒಬ್ಬರೇ ಇದ್ದಾರ? ಅನೇಕ ಜನ ಇದ್ದರೆ ಅವರಲ್ಲಿ ಯಾರು ಶ್ರೇಷ್ಠರು ಎನ್ನುವಂತ ವಿಚಾರವನ್ನ, ಪ್ರಶ್ನೆಯನ್ನ ಜನಮೇಜಯ ಮಾಡ್ತಾನೆ. ಇಷ್ಟು ಹೇಳಿದಾಗ ವೈಶಂಪಾಯನರು ಹೇಳ್ತಾರೆ, ಕುರುಕುಲೋದ್ವಹ, ಕುರುಕುಲದಲ್ಲಿ ಹುಟ್ಟಿದಂತಹ ಜನಮೇಜಯನೇ ಕೇಳು. ನೈತದಿಚ್ಛಂತಿ ಪುರುಷಂ, ಒಬ್ಬನೇ ಪುರುಷ ಎನ್ನುವಂತ ವಿಚಾರವನ್ನು ಅನೇಕ ಜನ ಹೇಳ್ತಾರೆ. ಜಗತ್ತಿನಲ್ಲಿರುವುದು ಒಬ್ಬನೇ ಪುರುಷ ಅಂತ ಕೆಲವರು ಹೇಳ್ತಾರೆ. ಆದರೆ ನೈತದಿಚ್ಛಂತಿ ಪುರುಷಂ, ಇದನ್ನು ಜ್ಞಾನಿಗಳು, ಪ್ರಾಜ್ಞರು, ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿದಂತಹ ಪ್ರಾಮಾಣಿಕರಾದಂಥವರು ಏನ್ ಮಾಡೋದಿಲ್ಲ, ಇದನ್ನ ಒಪ್ಪೋದಿಲ್ಲ. ಒಬ್ಬನೇ ಪುರುಷ ಇರುವುದು ಎನ್ನುವಂತಹ ಮತವನ್ನ, ಸಿದ್ಧಾಂತವನ್ನ ಜ್ಞಾನಿಗಳು ಒಪ್ಪೋದಿಲ್ಲ. ಮತ್ತೇನಂತ ಹೇಳ್ತಾರೆ? ಬಹೂನಾಂ ಪುರುಷಾಣಾಂ ಹಿ ಯಥೈಕ ಯೋನಿರುಚ್ಯತೆ. ಜಗತ್ತಿನಲ್ಲಿ ಅನೇಕ ಜನ ಪುರುಷರಿದ್ದಾರೆ. ಪುರುಷರು ಶಬ್ದಕ್ಕೆ ಅರ್ಥ ಗಂಡಸರು ಅಂತ ಅರ್ಥ ಅಲ್ಲ, ಜೀವರು ಅಂತ. ಪುರು ಸರತೀತಿ ಪುರುಷ, ಮತ್ತೆ ಮತ್ತೆ ದೇಹಗಳನ್ನು ಪಡಿತಾ ಇರ್ತಾರೆ. ಅದು ಸ್ತ್ರೀಯರು ಪಡಿತಾರೆ, ಗಂಡಸರು ಪಡಿತಾರೆ.
ಪುರುಷ ಶಬ್ದಕ್ಕೆ ಜೀವ ಅಂತ ಅರ್ಥ. ಹಾಗಾಗಿ ಬಹೂನಾಂ ಪುರುಷಾಣಾಂ ಹಿ ಯಥೈಕ ಯೋನಿರುಚ್ಯತೆ. ಅನೇಕ ಜನ ಪುರುಷರಿಗೆ ಅಂದ್ರೆ ಜೀವಿಗಳಿಗೆ ಏಕಾ ಯೋನಿಹಿ ಒಬ್ಬನೇ ಏನಾಗ್ತಾನೆ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗ್ತಾನೆ ಎಂಬುದಾಗಿ ಅನೇಕ ರೀತಿಯಾದಂತಹ ಪುರಾಣಗಳು ನಮಗೆ ತಿಳಿಸ್ತಾ ಇದ್ದಾವೆ. ಅವನೇನೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ ಅಂತಹ ಪುರುಷನನ್ನ ವಿಶ್ವಂ ಅವನೇನಾಗಿದ್ದಾನೆ ಪರಿಪೂರ್ಣನಾಗಿದ್ದಾನೆ. ಅದೇ ರೀತಿಯಾಗಿ ಗುಣಾಧಿಕಂ ಸಮಸ್ತ ಗುಣ ಪರಿಪೂರ್ಣನಾಗಿದ್ದಾನೆ. ಅವನೇನೆ ತಂ ಪುರುಷಂ ಅವನೇನಾಗಿದ್ದಾನೆ ಎಲ್ಲರಿಗಿಂತಲೂ ಸರ್ವೋತ್ತಮನಾಗಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವೈಶಂಪಾಯನರು. ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಜನಮೇಜಯ ಮಾಡಿದಂತಹ ಪ್ರಶ್ನೆ ಪುರುಷರೊಬ್ಬರು ಅನೇಕರು, ಅನೇಕರಿದ್ದಲ್ಲಿ ಅದರಲ್ಲಿ ಶ್ರೇಷ್ಠ ಯಾರು? ಅದಕ್ಕೆ ಇವರು ಹೇಳ್ತಾ ಇದ್ದಾರೆ ವೈಶಂಪಾಯನರು, ಕೆಲವರು ಒಬ್ಬನೇ ಪುರುಷ ಇರೋದು ಅಂತ ಹೇಳ್ತಾರೆ, ಆದರೆ ಜ್ಞಾನಿಗಳು ಅದನ್ನು ಒಪ್ಪೋದಿಲ್ಲ. ಅನೇಕ ವೇದಗಳು ಪುರಾಣಗಳು ಹೇಳುವಂತೆ ಜಗತ್ತಿನಲ್ಲಿ ಅನೇಕ ಜನ ಇದ್ದಾರೆ. ಆ ಎಲ್ಲ ಪುರುಷರನ್ನು ಕೂಡ ಯಥೈಕ ಯೋನಿರುಚ್ಯತೆ ಸೃಷ್ಟಿ ಮಾಡುವಂತಹ ಪುರುಷ ಅದು ಒಬ್ಬನೇ ಆಗಿದ್ದಾನೆ. ಆ ಪುರುಷ ಹೇಗಿದ್ದಾನೆ? ಗುಣಾಧಿಕಂ ವಿಶ್ವಂ ಸರ್ವೋತ್ತಮನಾಗಿದ್ದಾನೆ, ಪ್ರತಿಯೊಬ್ಬ ಜೀವರ ಒಳಗಡೆ ಇದ್ದಾನೆ, ಗುಣ ಪರಿಪೂರ್ಣನಾಗಿದ್ದಾನೆ. ಅಂತಹ ಪುರುಷನನ್ನು ನಾನು ಸರ್ವೋತ್ತಮ ಎಂಬುದಾಗಿ ಹೇಳ್ತೇನೆ ಅಂತ ತಿಳಿಸ್ತಾ ಇದ್ದಾರೆ. ಅವನೇನ್ ಕೇಳಿದ್ದು, ಭವಾನ್ ವಕ್ತು ಮರತಿ, ನೀವು ನನಗೆ ತಿಳಿಸಿಕೊಡಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ ನಿನಗೆ, ಜಗತ್ತಿನಲ್ಲಿ ಅನೇಕ ಜನ ಪುರುಷರಿದ್ದಾರೆ, ಅವರಿಗೆ ಪ್ರಧಾನ ಕಾರಣದಾದಂಥವನು ಒಬ್ಬನಿದ್ದಾನೆ. ಆ ಪ್ರಧಾನ ಕಾರಣ ಯಾರು ಅಂತಿದ್ರೆ ಅವನೇ ಪುರುಷೋತ್ತಮ. ನೀನು ಕೇಳಿದಂತಹ ಕೋಖ್ಯತ್ರ ಪುರುಷ ಶ್ರೇಷ್ಠ, ಪುರುಷೋತ್ತಮ ಯಾರು ಅಂತ ನೀನು ಕೇಳಿದ್ದೀಯ. ಆ ಪುರುಷೋತ್ತಮ ಯಾರು ಅಂತ ಹೇಳಿದ್ರೆ ಪರಮಾತ್ಮನೇ ಪುರುಷ ಶ್ರೇಷ್ಠ, ಪುರುಷೋತ್ತಮ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಇದನ್ನು ವೈಶಂಪಾಯನ ಹೇಳಿದಂತಹ ಮಾತು, ಆ ವಿಚಾರವನ್ನು ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಆಹ ಬ್ರಹ್ಮೈತಮೇವಾರ್ಥಂ ಮಹಾದೇವಾಯ ಪೃಚ್ಛತೆ ತಸ್ಯೈಕಸ್ಯ ಮಮತ್ವಂ ಹಿ ಸಚೈಕಃ ಪುರುಷೋ ವಿರಾಟ್. ಅಹಂ ಬ್ರಹ್ಮಾಚಾದ್ಯ ಈಶಃ ಪ್ರಜಾನಾಂ ತಸ್ಮಾಜ್ಜಾತಸ್ತ್ವಂ ಚ ಮತ್ತಃ ಪ್ರಸೂತಃ ಮತ್ತೋ ಜಗತ್ ಸ್ಥಾವರಂ ಜಂಗಮಂ ಚ ಸರ್ವೇ ವೇದಾಃ ಸರಹಸ್ಯಾಶ್ಚ ಪುತ್ರ. ಪದಚ್ಛೇದ ಹೀಗಿದೆ: ಆಹ ಬ್ರಹ್ಮ ಏತಂ ಏವ ಅರ್ಥಂ ಮಹಾದೇವಾಯ ಪೃಚ್ಛತೆ ತಸ್ಯ ಏಕಸ್ಯ ಮಮತ್ವಂ ಹಿ ಸಹ ಚ ಏಕಃ ಪುರುಷಃ ವಿರಾಟ್. ಅಹಂ ಬ್ರಹ್ಮ ಚ ಅದ್ಯ ಈಶಃ ಪ್ರಜಾನಾಂ ತಸ್ಮಾತ್ ಜಾತಃ
ತ್ವಂ ಚ ಮತ್ತಃ ಪ್ರಸೂತಃ ಮತ್ತಃ ಜಗತ್ ಸ್ಥಾವರಂ ಜಂಗಮಂ ಚ ಸರ್ವೇ ವೇದಾಃ ಸರಹಸ್ಯಾಃ ಚ ಪುತ್ರ. ವಿಶೇಷವಾಗಿ ಬ್ರಹ್ಮದೇವರು ಮತ್ತು ರುದ್ರದೇವರ ಸಂವಾದ ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ರುದ್ರದೇವರು ಬ್ರಹ್ಮದೇವರ ಹತ್ತಿರ ಪ್ರಶ್ನೆ ಮಾಡ್ತಾರೆ. ವಿಶೇಷವಾಗಿ ಜಗತ್ತಿನ ಸೃಷ್ಟಿಕರ್ತ ಯಾರು ಎನ್ನುವಂತ ಅನೇಕ ವಿಚಾರಗಳನ್ನು ಪ್ರಶ್ನೆ ಮಾಡಿದಾಗ ಬ್ರಹ್ಮದೇವರು ಕೂಡ ಈ ವಿಚಾರವನ್ನ ಅವರಿಗೆ ತಿಳಿಸ್ತಾರೆ. ಯಾರಿಗೆ? ಮಹರುದ್ರ ದೇವರಿಗೆ. ಏನು? ಈ ಇಡೀ ತಸ್ಯ ಏಕಸ್ಯ ಮಮತ್ವಂ, ಮಮತ್ವಂ ಅಂತ ಹೇಳಿದ್ರೆ ಇದು ನನ್ನದು ಎನ್ನುವಂತಹ ಒಂದು ಬುದ್ಧಿ. ಅಂದ್ರೆ ಇಡೀ ಜಗತ್ತೆಲ್ಲ ಇದೆ. ಇಡೀ ಜಗತ್ತು ಯಾರ ಒಡೆತನದಲ್ಲಿ ಇದೆ ಅಂತ ಹೇಳಿದ್ರೆ ಸಚ ಏಕಃ ಪುರುಷಃ ವಿರಾಟ್. ಇಡೀ ಜಗತ್ತು ನನ್ನದು ಎನ್ನುವಂತ ಅಧಿಕಾರ ಯಾರ ಹತ್ರ ಇದೆ ಅಂತ ಹೇಳಿದ್ರೆ ಪರಮಾತ್ಮನಿಗೊಬ್ಬನಿಗೆ ಇದೆ. ಪರಮಾತ್ಮನೊಬ್ಬನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಇಡೀ ಜಗತ್ತು ನನ್ನದು ಎನ್ನುವಂತಹ ಸ್ವಾತಂತ್ರ್ಯ, ಅಧಿಕಾರ ಅದ್ಯಾವುದು ಕೂಡ ಏನಿಲ್ಲ, ಬೇರೆಯವರಿಗಿಲ್ಲ. ಅದಿರುವುದು ಯಾರಿಗೆ? ಪರಮಾತ್ಮನಿಗೊಬ್ಬನಿಗೆ. ಯಾಕಂತೀರ ಅವನೇ ಇಡೀ ಜಗತ್ತಿನ ಒಡೆಯ. ಅದೇ ರೀತಿಯಾಗಿ ಅಹಂ ಬ್ರಹ್ಮ ಚ ಆದ್ಯ ಈಶ ಪ್ರಜಾನ ತಸ್ಮಾತ್ ಜಾತಂ ಚ ಮತ್ತ ಪ್ರಸೂತಃ. ಯಾಕಂತ ಹೇಳಿದ್ರೆ ಅವನೇನಾಗಿದ್ದಾನೆ? ಪುರುಷಃ ವಿರಾಟ್. ವಿರಾಟ್ ಅಂತೇಳಿ ಎಲ್ಲರಿಗಿಂತಲೂ ಶ್ರೇಷ್ಠನಾದಂತಹ ಸರ್ವೋತ್ತಮನಾದಂತಹ ವ್ಯಕ್ತಿಯಾಗಿದ್ದಾನೆ. ಗುಣ ಪರಿಪೂರ್ಣನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಹಾಗಾಗಿ ಪರಮಾತ್ಮ ಅವನು ಇಡೀ ಜಗತ್ತಿನ ಒಡೆಯ. ಇಷ್ಟು ಹೇಳಿದ. ಅದಾದ ಮೇಲೆ ಮಗನೇ ಅಂತ ಅವನಿಗೆ ವಿಶೇಷವಾಗಿ ಸಂಬೋಧನೆಯನ್ನು ಮಾಡಿ, ಮಗನೇ ಇಲ್ಲೇನಾಗಿದೆ, ಎಲ್ಲ ವಿಶೇಷವಾಗಿ ಪ್ರಜೆಗಳಿಗೆ ಈಶ ಪ್ರಜಾನಂ, ಎಲ್ಲ ಪ್ರಜೆಗಳಿಗೂ ಒಡೆಯ ಯಾರು ಅಂತ ಹೇಳಿ ನಾನು. ಯಾಕೆಂದ್ರೆ ನಾನು ಜೀವೋತ್ತಮ, ಮೊದಲು ಹುಟ್ಟಿದಂಥವನು, ಅಜ, ಸಾಕ್ಷಾತ್ ಪರಮಾತ್ಮನಿಂದಲೇ ಹುಟ್ಟಿದಂಥವನು ನಾನು. ಇಂತಹ ನಾನು ಜನಿಸಿದ್ದು ಪರಮಾತ್ಮನಿಂದಾಗಿ. ಅದಾದ ಮೇಲೆ ಅಹಂ ಬ್ರಹ್ಮಾಚ ಆದ್ಯ ಈಶ ಪ್ರಜಾನಾಂ, ನಾನು ಪರಮಾತ್ಮನಿಂದಾಗಿ ಹುಟ್ಟಿದ್ದು. ತಸ್ಮಾತ್ ಜಾತಃ ತ್ವಂ ಚ ಮತ್ತ ಪ್ರಸೂತಃ, ತ್ವಂ ನೀನಾದರೂ ಮತ್ತಃ ಪ್ರಸೂತಃ ನನ್ನಿಂದಾಗಿ ಹುಟ್ಟಿದವನು ಅಂತ. ನಾನು ಜೀವೋತ್ತಮರಾದಂತಹ ನಾನು ಬ್ರಹ್ಮದೇವರು, ನನ್ನನ್ನು ಪರಮಾತ್ಮ ಸೃಷ್ಟಿ ಮಾಡಿದವನು. ನಿನ್ನನ್ನು ಮಹರುದ್ರ ದೇವರನ್ನ ನಾನು ಹುಟ್ಟಿಸಿದ್ದೇನೆ. ಹೀಗೆ ಇಷ್ಟು ಮಾತ್ರ ಅಲ್ಲ, ಮತ್ತಃ ಸ್ಥಾವರಂ ಜಂಗಮಂ ಚ ಸರ್ವೇ ವೇದಾಃ ಸರಹಸ್ಯಾಶ್ಚ ಪುತ್ರ. ಅಂದ್ರೆ ಜಡ ಮತ್ತು ಚೇತನಾತ್ಮಕವಾದಂತಹ ಇಡೀ ಜಗತ್ತು ಇದನ್ನು ಏನ್ ಮಾಡಿದ್ದೇನೆ? ನಾನೇ ಸೃಷ್ಟಿ ಮಾಡಿದ್ದೇನೆ. ಅದೇ ರೀತಿಯಾಗಿ ಸರ್ವೇ ವೇದಾಃ ಸರಹಸ್ಯಾಶ್ಚ ಪುತ್ರ, ಅದೇ ರೀತಿಯಾಗಿ ಎಲ್ಲ ವೇದಗಳು ಎಲ್ಲವನ್ನು ಕೂಡ ವಿಶೇಷವಾಗಿ ನಾನೇ ಜಗತ್ತಿಗೆ ಪ್ರಕಟ ಮಾಡಿದ್ದೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು: ಮಹರುದ್ರ ದೇವರಿಗೆ ಬ್ರಹ್ಮದೇವರು ಉಪದೇಶ ಮಾಡ್ತಾ ಇದ್ದಾರೆ, ಇಡೀ ಜಗತ್ತು ಯಾರಿಗೆ ಸೇರಿದ್ದು ಅಂತ ಹೇಳಿದ್ರೆ ಪರಮಾತ್ಮನಿಗೆ ಸೇರಿದ್ದು. ಇಡೀ ಜಗತ್ತಿನ ಒಡೆತನ ಸರ್ವೋತ್ತಮನಾದಂತಹ ಪರಮಾತ್ಮನಿಗಿದೆ ಹೊರತು ಬೇರೆ ಯಾರಿಗೂ ಕೂಡ ಇಡೀ ಜಗತ್ತಿನ ಒಡೆತನ ಎಂಬುದು ಇಲ್ಲ. ಅಂತಹ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಗುಣ ಪರಿಪೂರ್ಣನಾಗಿದ್ದಾನೆ ಮತ್ತು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಯಾರ ಅಧೀನದಲ್ಲಿಯೂ ಪರಮಾತ್ಮ ಇಲ್ಲ. ಅಂತಹ ಪರಮಾತ್ಮನೇನೆ ಇಡೀ ಜೀವರಿಗೆ ಒಡೆಯನಾದಂತಹ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಹೀಗೆ ನನ್ನನ್ನು ಸೃಷ್ಟಿ ಮಾಡಿದ, ನಾನು ನಿನ್ನನ್ನು ಸೃಷ್ಟಿ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ನನ್ನನ್ನು ಸೃಷ್ಟಿಕರ್ತ ಅಂತ ಕರೀತಾರೆ ಬ್ರಹ್ಮದೇವರು, ಸೃಷ್ಟಿಕರ್ತೃಗಳು ಅಂತ. ಅಂತಹ ನಾನು ಪರಮಾತ್ಮನ ಅನುಗ್ರಹದಿಂದಾಗಿ ನಾನೇ ಮಾಡಿದೆ, ಜಗತ್ತನ್ನು ಸೃಷ್ಟಿ ಮಾಡಿದೆ. ಅದೇ ರೀತಿ ವೇದ, ಉಪನಿಷತ್ತು ಎಲ್ಲವನ್ನು ಕೂಡ ನಾನೇ ಮಾಡಿದೆ, ಪ್ರಕಟ ಮಾಡಿದೆ ಅಂತ. ಪ್ರಕಟ ಮಾಡಿದೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ್ದು ವೇದಗಳನ್ನ, ಅನಂತರ ಬ್ರಹ್ಮದೇವರು ಅದನ್ನು ಜಗತ್ತಿಗೆ ಕೊಟ್ಟರು. ಹಾಗಾಗಿ ವೇದ ಉಪನಿಷತ್ತುಗಳನ್ನು ನಾನು ಕೊಟ್ಟೆ ಎಂಬುದಾಗಿ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ದು ಪ್ರಧಾನವಾಗಿ ಪರಮಾತ್ಮ. ಹಾಗಾಗಿ ಪರಮಾತ್ಮ ಏನಂತ ಗೊತ್ತಾಗುತ್ತೆ, ಸರ್ವೋತ್ತಮ ಎಂಬುದಾಗಿ ಗೊತ್ತಾಗುತ್ತೆ ಅಂತ ಈ ಮೋಕ್ಷ ಧರ್ಮದಲ್ಲಿ ಬರುವಂತಹ ಇಷ್ಟು ವಾಕ್ಯಗಳು.
ಇಷ್ಟು ವಾಕ್ಯಗಳ ಮೂಲಕ ವಿಶೇಷವಾಗಿ ಆಚಾರ್ಯರು ಒಂದು ಆ ಜನಮೇಜಯ ರಾಜ ಮತ್ತು ವೈಶಂಪಾಯನರ ಸಂವಾದ, ಅದರಲ್ಲಿ ಗೊತ್ತಾಗಿದ್ದೇನು, ತಥಾತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಜೀವರು ಅನೇಕರಿದ್ದಾರೋ ಒಬ್ಬನೇ ಇದ್ದಾರೋ, ಅನೇಕರಿದ್ದಲ್ಲಿ ಶ್ರೇಷ್ಠರು ಯಾರು? ಅದಕ್ಕೆ ವೈಶಂಪಾಯನರು ಹೇಳಿದರು, ಅನೇಕ ಜನ ಪುರುಷರಿದ್ದಾರೆ, ಅವರಿಗೆ ಶ್ರೇಷ್ಠರಾದಂತಹ ಪುರುಷ ಅಂತ ಹೇಳಿದ್ರೆ ಪರಮಾತ್ಮ ನಾರಾಯಣ ಅಂತ, ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸಿದರು. ಇಲ್ಲಿಯೂ ಕೂಡ ತಮ್ಮ ಮಗನಾದಂತಹ ಮಹರುದ್ರ ದೇವರಿಗೆ ಬ್ರಹ್ಮದೇವರು ಇಡೀ ಜಗತ್ತು ಅದು ಪರಮಾತ್ಮನ ಅಧೀನಕ್ಕೆ ಒಳಪಟ್ಟಿದ್ದು, ಆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಜೀವರಲ್ಲಿ ಶ್ರೇಷ್ಠರಾದಂತಹ ನನ್ನನ್ನು ಸೃಷ್ಟಿ ಮಾಡಿದಂಥವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಎಂಬುದಾಗಿ, ಹೀಗೆ ಮಹಾಭಾರತದಲ್ಲಿ ಬರುವಂತಹ ಮೋಕ್ಷ ಧರ್ಮ ಎನ್ನುವಂತಹ ಒಂದು ಉಪಪರ್ವ, ಶಾಂತಿ ಪರ್ವದ ಒಂದು ಭಾಗ, ಅದರಲ್ಲಿ ಬರುವಂತಹ ಈ ಶ್ಲೋಕಗಳ ಮೂಲಕ ಮಧ್ವಾಚಾರ್ಯರು ಪರಮಾತ್ಮನ ಸರ್ವೋತ್ತಮತ್ವವನ್ನ ತಿಳಿಸ್ತಾ ಇದ್ದಾರೆ. ಮುಂದೆ ಮತ್ತೆ ಭೀಮಸೇನ ದೇವರು ಮಾಡಿದಂತಹ ಉಪದೇಶದ ಭಾಗ, ಅದೇ ರೀತಿ ಕೃಷ್ಣ ಮಾಡಿದಂತಹ ಉಪದೇಶದ ಭಾಗದ ಮೂಲಕ ವಿಶೇಷವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸ್ತಾರೆ. ಆ ಉಳಿದ ಭಾಗಗಳನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ